ನಂದನಾಕುಲ ನಂದಗೋಕುಲ. ಬೀಗ್ರೆ, ಶಾಸ್ತ್ರದ್ದು ಫೋಟೋ ವಿಡಿಯೋ ಎಲ್ಲಾನು ಕಳಿಸ್ಕೊಡ್ತೀರಾ? ನನ್ನ ಸೊಸೆ ಮೀನ ಕೇಳ್ತಾ ಇದ್ದಾಳೆ, ಜೊತೆಗೆ ನಮಗೂ ಎಲ್ಲ ನೋಡ್ಬೇಕು ಅಂತ ಆಸೆ ಆಯ್ತು, ಅದಕ್ಕೆ ಕೇಳ್ದೆ. ನೋಡಿದ್ರ ಸಾಮಾನ್ಯದವಳಲ್ಲ ಈ ಮೀನ. ಖಾರದ ಮೆಣಸಿನ್ಕಾಯಿ ಈ ಥರದ್ದು ಏನಾದ್ರೂ ಕಿತಾಪತಿ ಮಾಡ್ತಾನೆ ಇರ್ತಾಳೆ. ಅದಕ್ಕೆ ಹೇಳಿದ್ದು ಪ್ರಿಯಾ, ನಿನ್ನ ಹೊರತು ಮುಕ್ಬಿಡ್ತಾಳೆ, ನೀನ್ ಸ್ವಲ್ಪ ಹುಷಾರಾಗಿರು ಅಂತ. ಹಲೋ ಬೀಗ್ರೆ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಅದೇನಂದ್ರೆ ಬಿಗ್ರೆ, ಅರ್ಶನ ಶಾಸ್ತ್ರಕ್ಕೆಲ್ಲ ಫೋಟೋಗ್ರಾಫರ್ ಯಾಕೆ ಅಂತ ನಾವೇ ಯಾರಿಗೂ ಹೇಳಲಿಲ್ಲ. ಮಾವ, ಫೋನಲ್ಲೇ ತೆಗ್ದಿರೋ ಫೋಟೋಸ್ ಕಳ್ಸಕ್ ಹೇಳಿ. ಆದ್ರೂ ನಮ್ ಚಿಕ್ಕ ಮಗಳಿಗೆ ಹೇಳಿದ್ದೆ, ನಿನ್ನ ಮೊಬೈಲ್ ನಲ್ಲಿ ಫೋಟೋಸ್ ತೆಗಿಯಮ್ಮ ಅಂತ. ಪಾಪ ಅವಳು ಬಂದ ಸಂಬಂಧಿಕರಿಗೆಲ್ಲ ಶರ್ಬತ್ ಕೊಡೋದ್ರಲ್ಲೇ ಕಾಲ ಕಳೆದೋಗಿದೆ. ಈ ಫೋಟೋ ತೆಗಿಯೋದನ್ನ ಮರ್ತೇ ಬಿಟ್ಟಿದ್ದಾಳೆ ನೋಡಿ. ಇರ್ಲಿ ಬಿಡಮ್ಮ, ಇದೆಲ್ಲ ಆಗ್ತಾ ಇರುತ್ತೆ. ಅಮ್ಮು, ಇದೆಲ್ಲ ದೊಡ್ಡ ಸುಳ್ಳು. ಎಷ್ಟೇ ಬಿಸಿ ಇದ್ರು ಅಟ್ಲೀಸ್ಟ್ ಒಂದ್ ಫೋಟೋನಾದ್ರು ತಕೊಂಡಿರಲ್ವಾ ಹೇಳು? ನಂಗೂ ಅದೇ ಅನ್ಸುತ್ತಕ್ಕ. ನಂಗಂತೂ ಈ ಫೋಟೋ ಗೀಟೋಗಿಂತ ಅತಿಥಿಗಳ ಸತ್ಕಾರನೇ ಮುಖ್ಯ. ಅದೇ ನಮ್ಮ ಮಣ್ಣಿನ ಗುಣ ಅಲ್ವಾ ಬಿಗ್ರೆ? ಅತಿಥಿ ದೇವೋ ಭವ. ಹೋಗ್ಲಿ ಬಿಡಿ, ಫೋಟೋ ವಿಡಿಯೋ ಏನ್ ಮುಖ್ಯ ಅಲ್ಲ, ಕಾರ್ಯಕ್ರಮ ಚೆನ್ನಾಗಿ ನಡೀತಲ್ಲ ಅಷ್ಟು ಸಾಕು. ಹೌದು ಬಿಗ್ರೆ. ಹಾ ಅತ್ಗೆ ಕರೆದ್ರಾ? ಬಂದೆ. ಬೀಗ್ರೆ, ಮಹಾರಾಷ್ಟ್ರದಿಂದ ನಮ್ಮ ಅತ್ತಿಗೆ ಬಂದಿದ್ದಾರೆ. ಅವರು ಕರ್ನಾಟಕಕ್ಕೆ ಬಂದಾಗೆಲ್ಲ ನಂಗೆ ಚಿಕ್ಕಮಂಗ್ಳೂರ್ ಕಾಫಿನೇ ಬೇಕು ಅಂತ ಹೇಳ್ತಾರೆ. ಅವ್ರಿಗೆ ಕಾಫಿ ಮಾಡ್ಕೊಟ್ಬಿಟ್ಟು ಬರ್ತೀನಿ. ಅದೇ ನಮ್ಮನೆ ಗಟ್ಟಿ ಹಾಲಿನ ಕಾಫಿ. ಇವ್ರು ಮಾತಾಡ್ತಾರಂತೆ. ಲಾವಣ್ಯ, ಕಾಫಿ ಪುಡಿ ಎಲ್ಲಿಟ್ಟಿದ್ಯೇ? ಹೇಳಿ ಬಿಗ್ರೆ. ದೊಡ್ಡಪ್ಪ, ಬಂದೆ, ಒಂದೇ ನಿಮಿಷ ಬಂದೆ. ಬೀಗ್ರೆ, ನಮ್ಮ ದೊಡ್ಡಪ್ಪ ಮಿಲಿಟರಿಲಿ ಇದ್ರು. ಅವ್ರಿಗೆ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಟ್ಟು ಬರ್ತೀನಿ. ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ, ಓಕೆನಾ? ಸರಿ ಬೀಗ್ರೆ. ಓಕೆ ಬೀಗ್ರೆ. ಏನ್ರಿ ನೀನಾ? ನಾನು ಅನ್ಕೊಂಡದಕ್ಕಿಂತ ತುಂಬಾ ಕಿಲಾಡಿ ಇವಳು. ಎಲ್ಲದಕ್ಕೂ ವಿಡಿಯೋ ಫೋಟೋ ಅಂತ ಒಳ್ಳೆ ಲಾಯರ್ ತರ ಸಾಕ್ಷಿ ಅಂತ ಕೇಳ್ತಾಳಲ್ಲ. ಇವಳಿಗೊಂದು ಮೂಗುದಾರ ಹಾಕ್ಲಿಲ್ಲ ಅಂದ್ರೆ ನಾನ್ ಈ ಪೊರ್ಕಿ ಪರಮೇಶಿ ಹೆಂಡತಿನೇ ಅಲ್ಲ. ಯಾಕೆ ಫ್ಲಾಶ್ ಬ್ಯಾಕ್ ಎಲ್ಲ ಯಾಕೆ ನೆನಪಿಸ್ತೀಯ? ನೋವಾಗುತ್ತೆ. ಸಾರಿ. ತುಂಬಾ ಒಳ್ಳೆ ಜನ ಅನ್ಸುತ್ತೆ. ಏನೋ ಗಡ್ಬಿಡಿಲಿ ಫೋಟೋ ತೆಗಿಯಕ್ಕಾಗಿಲ್ಲ. ಪರವಾಗಿಲ್ಲ ಬಿಡು, ಮದ್ವೆ ಮನೇಲಿ ತುಂಬಾ ಚೆನ್ನಾಗಿ ಫೋಟೋ ತೆಗ್ಸೋಣ. ಅತ್ತೆ, ಏನಮ್ಮ ಸೊಸೆ ಮುದ್ದು? ಅತ್ತೆ ಅಂತ ತುಂಬಾ ಪ್ರೀತಿಯಿಂದ ಬಂದ್ಬಿಟ್ಟಿದ್ಯಾ? ಏನಿಲ್ಲ ಅತ್ತೆ, ಮದ್ವೆ ಅಂದ್ರೆ ಎಷ್ಟು ಸಂಭ್ರಮ ಇರುತ್ತೆ ಅಲ್ವಾ? ಹೌದು ಕಣೆ ಬೀನಾ, ಮದ್ವೆ ಅಂದ್ರೇನೆ ಹೀರೋ ಸಂಭ್ರಮ. ಮನೆಯನ್ನ ಗಲಗಲ ಅಂತಿರುತ್ತೆ. ಆ ಕೆಲಸ ಮಾಡ್ಬೇಕು, ಈ ಕೆಲಸ ಮಾಡ್ಬೇಕು ಅಂತ ಒಂದೇ ಸಡಗರ. ಆದ್ರೆ ಗಂಡಿನ ಮನೆಯವ್ರಿಗೆ ಮದ್ವೆ ಆದ್ಮೇಲೂ ಸಂಭ್ರಮ ಇರುತ್ತೆ. ಯಾಕೇಳು? ದೇವತೆ ಅಂತ ಸೊಸೆ ಮನೆಗ್ ಬರ್ತಾಳಲ್ಲ, ಅದಕ್ಕೆ. ಪಾಪ ಹೆಣ್ಣೆತ್ತವ್ರಿಗೆ ಬೇಜಾರು ಕಣೆ. ಮಗಳನ್ನ ಮದ್ವೆ ಮಾಡಿ ಕಳ್ಸಿದ ತಕ್ಷಣ ಆ ಮನೆಯೆಲ್ಲ ಬಿಕೋ ಅಂದ್ಬಿಡತ್ತೆ. ನಾವು ಅಷ್ಟೆ, ಧನ್ಯನ್ ಮದ್ವೆ ಮಾಡಿ ಕಳ್ಸಿದ್ಮೇಲೆ ನಾನು ನಿಮ್ಮ ಮಾವ ಊಟನೇ ಬಿಟ್ಕೂತಿದ್ವಿ, ಗೊತ್ತಾ? ಅಲ್ವಾ ಅತ್ತೆ? ಹೆಣ್ಣೆತ್ತೋರ್ಗೆ ಎಷ್ಟೆಲ್ಲ ಸಂಕಟ. ಪಾಪ ಹುಟ್ಟದಾಗಿಂದ ಅಂಗೈಲಿಟ್ಕೊಂಡು ಸಾಕಿರ್ತಾರೆ. ಅದೇ ಮದುವೆ ಮಾಡ್ಕೊಟ್ಟು ಕಳ್ಸಿದ್ಮೇಲೆ ಗಂಡನ ಮನೇಲಿ ಹೇಗಿರ್ತಾಳೆ ಏನು ಅನ್ನೋದು ಗೊತ್ತಿರಲ್ಲ. ಮಗಳು ಗಂಡನ ಜೊತೆ ಸಂತೋಷವಾಗಿರ್ತಾಳೆ ಅನ್ನೋ ನಂಬಿಕೆ ಮೇಲೆ ಜೀವನ ಸಾಗಿಸ್ತಾ ಇರ್ತಾರೆ. ಅತ್ತೆ, ನಾನು ನಿಮ್ಮ ಹತ್ರ ಮಾತಾಡಕ್ ಬಂದಿದ್ದ ವಿಷಯನೇ ಮರ್ತೋದೆ. ಅತ್ತೆ, ಅದು ನನ್ಗೊಂದು ಡೌಟು. ಏನೇ ಅದು? ಅಲ್ಲ ಅತ್ತೆ, ಈಗಿನ ಕಾಲದಲ್ಲಿ ಮನೇಲಿ ಮದ್ವೆ ಅಂದ್ರೆ ಸಣ್ಣ ಪುಟ್ಟ ಶಾಸ್ತ್ರಕ್ಕೂ ಫೋಟೋಸು ವಿಡಿಯೋಸು ತೆಗಿಸ್ತಾರಪ್ಪ. ಆದ್ರೆ ಪ್ರಿಯ ಅವ್ರ ಮನೇಲಿ ಒಂದ್ ಫೋಟೋಸು ತೆಗ್ಸಿಲ್ಲ ಅಂದ್ರೆ ಏನತ್ತೆ ಅರ್ಥ? ನನ್ಗಂತೂ ಇದ್ಯಾಕೋ ಸರಿ ಕಾಣಿಸ್ತಿಲ್ಲಪ್ಪ. ನಿಮ್ಗೂ ಹಾಗೆ ಅನಿಸ್ತಿದ್ಯಾ? ಸರಿ ಕಾಣಿಸ್ತಿಲ್ಲ ಅಂದ್ರೆ ಏನೇ ವೀನ ನಿನ್ ಮಾತಿನ ಅರ್ಥ? ಅಂದ್ರೆ ಪ್ರಿಯಾ ಮನೆಯವರೇ ಸರಿ ಇಲ್ಲ ಅಂತನಾ? ಒಂಥರ ಹಾಗೆ ಅನಿಸ್ತಿದೆ ಅತ್ತೆ.
ಒಂದೊಂದ್ಸಲ ಆ ಪ್ರಿಯಾ ಅವ್ರ ಅಮ್ಮ ಮಾತಾಡೋದ್ ನೋಡಿದ್ರೆ ಫುಲ್ಲು ಡೌಟ್ ಬರುತ್ತೆ ಅತ್ತೆ. ಒಂದಕ್ಕೊಂದು ಸಂಬಂಧನೇ ಇರಲ್ಲ ಗೊತ್ತಾ. ಈಗ ನೋಡಿ, ಏನು ಫೋಟೋಗ್ರಾಫರೇ ಬಂದ್ ಫೋಟೋಸ್ ತೆಗಿಬೇಕಿತ್ತಾ? ಇವ್ರದೇ ಯಾವ್ದಾದ್ರು ಮೊಬೈಲ್ ಅಲ್ಲಿ ಫೋಟೋಸ್ ತೆಗಿಬೋದಿತ್ತು ತಾನೆ. ಮೀನಾ, ನಿನಗ್ ಬರೀ ಅನುಮಾನ ಪಡೋದೇ ಆಯ್ತು ಕಣೆ. ಅವರೇ ಹೇಳಿಲ್ವೇನೆ ಮನೆ ತುಂಬಾ ಜನ ಇದ್ರು, ಪಾಪ ಆ ಹುಡುಗಿ ಲಾವಣ್ಯಂಗೆ ಬಂದವ್ರು ಹೋದವ್ರಿಗೆ ಕಾಫಿ ಕೊಡೋದ್ರಲ್ಲೇ ಸಾಕಾಯ್ತು ಅಂತ. ಅದಕ್ಕೆ ಅವ್ರಿಗೆ ಫೋಟೋ ತಗೊಳ್ಳೋದು ಟೈಮ್ ಆಗಿಲ್ಲ ಅನ್ಸುತ್ತೆ. ಅಷ್ಟಕ್ಕೆ ಏನೇನೋ ಅನ್ಕೊಂಡ್ಬಿಡೋದು. ತರ್ಲೆ ಕಣೆ ನೀನು. ಹಾಗಲ್ಲ ಅತ್ತೆ. ಮತ್ತಿನ್ ಹೇಗೆ? ಹೇಗೂ ಇಲ್ಲ ಬಿಡಿ. ಮೀನಾ, ಪ್ರಿಯಾ ಮನೆಯವರು ತುಂಬಾ ಒಳ್ಳೆಯವರು ಕಣೆ. ಏನೋ ವೀಣವರು ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ ಅನ್ನೋದ್ ಬಿಟ್ರೆ ಅವ್ರ ಮನ್ಸು ತುಂಬಾ ಒಳ್ಳೇದು. ಹಾಗೆಲ್ಲ ಏನೂ ಆಗಲ್ಲ. ನೋಡು, ನೀನೇನೇನೋ ಯೋಚನೆ ಮಾಡೋದ್ ಬಿಟ್ಟು ಹೋಗಿ ಆರಾಮಾಗಿ ಮಲ್ಕೋ, ಸರಿನಾ? ಛೇ, ಆ ಪ್ರಿಯಾ ಮನೆಯವರು ಸರಿ ಇಲ್ಲ ಅಂತ ಹೇಳಕ್ ಹೋದ್ರು ನಮ್ಮನೇಲಿ ಯಾರು ನನ್ನ ನಂಬ್ತಾನೆ ಇಲ್ವಲ್ಲ. ಇವ್ರಿಗೆಲ್ಲ ಹೇಗಪ್ಪ ಅರ್ಥ ಮಾಡಿಸ್ಲಿ? ಆದ್ರೂ ಅವ್ರು ಹೇಗೆ ಅನ್ನೋದನ್ನ ನಾನು ತಿಳ್ಕೊಳ್ಳೇಬೇಕು. ಯಾಕೋ ವಲ್ಲಭ ಹಾಗೆ ಗುರಾಯಿಸ್ತಿದ್ಯಾ? ನಾನು ಏನ್ ಮಾಡ್ದೆ? ಲೂಸು ಲೂಸು ಲೂಸು. ಒಂದು ಕೆಲ್ಸನ ನಿನ್ಗೆ ನೆಟ್ಟಿಗೆ ಮಾಡಕ್ ಬರಲ್ವಲ್ಲೇ. ಮನೆ ಕೆಲಸ ಮಾಡಕ್ ಬರಲ್ಲ, ಅಡ್ಗೆ ಮಾಡಕ್ ಬರಲ್ಲ, ನಾಟಕದಲ್ಲಿ ಒಂದ್ ಡೈಲಾಗ್ ಹೇಳಕ್ ಬರಲ್ಲ. ವೇಸ್ಟು ವೇಸ್ಟು ವೇಸ್ಟು. ಬೆಳಿಗ್ಗೆ ಯಾಕೆ ಅಷ್ಟು ದೊಡ್ಡ ಸೀನ್ ಕ್ರಿಯೇಟ್ ಮಾಡಿದೆ? ಅರ್ಶನ ಪುಡಿ ಚೆಲ್ಲಿ ನನಗ್ ಬರ್ತಿರಿದ್ ಕೋಪಕ್ಕೆ ಆ ಪಾತ್ರೆ ತಗೊಂಡು ನಿನ್ ಮುಖಕ್ಕೆ ಪಟ್ ಅಂತ ಹೊಡೆಯೋಣ ಅಂತ ಅನ್ಸ್ಬಿಡಿತು. ಒನ್ಕೆ ತಗೊಂಡು ನಿನ್ ತಲೆ ಮೇಲೆ ಕುಟ್ಟು 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 ಅಂತ ಕುಟ್ಬೇಡ ಅಂತ ಅನ್ಸ್ಬಿಟ್ಟಿತ್ತು. ನಾನು ಹೇಗ್ ಕೋಪ ಕಂಟ್ರೋಲ್ ಮಾಡ್ಕೊಂಡೆ ಅಂದ್ರೆ ನನಗೆ ಗೊತ್ತು. ಯಾಕೋ ವಲ್ಲಭ ಹಾಗ್ ಬೈತ್ಯ? ಕಾಲ್ ಎಡುತ್ತು, ಬಟ್ಲು ಬಿತ್ತು, ನಾನೇನಾದ್ರು ಬೇಕಂತ ಮಾಡಿದ್ನ? ನಿಜ ಹೇಳು, ನಂದೇನು ತಪ್ಪಿಲ್ಲ ತಾನೆ? ಹೌದಮ್ಮ, ನಿಂದೇನು ತಪ್ಪಿಲ್ಲ. ತಪ್ಪೆಲ್ಲ ನೀನು ಕಟ್ಕೊಂಡು ನಂದೆ. ಯಾಕೋ ವಲ್ಲಭ ಆತರ ಕೊಂಕ್ ಮಾತಾಡ್ತೀಯ? ಕುಸುಮ ಆಂಟಿನೇ ಹೇಳಿಲ್ವಾ ನಾನು ಎಷ್ಟು ಒಳ್ಳೆ ಕೆಲ್ಸ ಮಾಡ್ದೆ ಅಂತ? ನಿನಗ್ ಅದಕ್ಕೆ ಹೊಟ್ಟೆ ಉರಿ ಅಲ್ವಾ? ಈ ಲೂಸು, ನಿಮ್ ಮನೆಗೆ ಹೊಸ ಸೊಸೆ ನಿನಗೆ ಬೇಜಾರಾಗ್ಬಾರ್ದು ಅಂತ ಅವ್ರಂಗೆ ಹೇಳಿರೋದಷ್ಟೇ. ಅದನ್ನೇ ನಂಬ್ಕೊಂಡು ಆಮೇಲೆ ನಮ್ಮ ಮನೇಲಿರೋ ಎಲ್ಲ ವಸ್ತುನ ಬೀಳಿಸ್ಕೊಂಡು ಧ್ವಂಸ ಮಾಡ್ಬಿಟ್ಟಿ. ಆಮೇಲೆ ಪಾಪ ನಮ್ಮಪ್ಪ ಎಲ್ರೂ ಅಪ್ಶಕನ ಅಂತೆಲ್ಲ ಹೇಳ್ಬೇಕಾದ್ರೆ ಅದೆಷ್ಟು ಅಪ್ಸೆಟ್ ಆಗಿದ್ರು ಗೊತ್ತಾ? ಎಲ್ಲ ನಿನ್ನಿಂದಾನೆ. ಮೊದ್ಲೇ ನಮ್ಮ ಅಪ್ಪಂಗೆ ನಮ್ಮಿಬ್ರ ಮೇಲೆ ಇಲ್ಲಿದೆ ಕೋಪ. ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಮನ್ ಬಿಡ್ಸ್ಕೊಳಕ್ಕೆ ಅಂತ ನಿಮ್ಮನೆಯವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟೆ. ಅದಕ್ಕೇನೋ ಸ್ವಲ್ಪ ಸಾಫ್ಟ್ ಕಾರ್ನರ್ ಬಂದಿತ್ತು ನಿನ್ ಮೇಲೆ. ಈಗ ಅದು ಹೊಗೆ.com. ನಿನ್ನಂತ ದಡ್ಡಿನ ಕಟ್ಕೊಂಡಲ್ಲ, ಅದಕ್ಕೂ ಉಳ್ಕೊಂಡಿದಾರೆ ನಮ್ಮಪ್ಪ ನನ್ ಮೇಲೆ. ಯಾವ್ದನ್ನು ಯಾವ್ದಕ್ಕೂ ಕಂಪೇರ್ ಮಾಡ್ಬೇಡ ವಲ್ಲಭ. ಎಲ್ಲ ನಂದೇ ತಪ್ಪು. ನಂಗೇನು ಗೊತ್ತಿಲ್ಲ, ನಂಗೇನು ಬರೋದು ಇಲ್ಲ. ಸಾರಿ. ನೋಡೋ, ನಿನ್ ಮೇಲೆ ಹೊಟ್ಟೆ ಹೊರಗೆ ನಾನು ನಿನ್ ಬೈತಾ ಇಲ್ಲ. ನೀನ್ ಮಾಡೋ ಎಡವಟ್ಗಳಿಂದ ಮನೆಯವ್ರ ಎಲ್ಲಾರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀನ್ ಕೆಟ್ಟವಳಾಗ್ತೀಯ. ಆ ಥರ ಸಿಚುವೇಶನ್ನ ತಂದ್ಕೊಂಬೇಡ ಅಂತ ಹೇಳ್ತಿದ್ದೀನಿ ಅಷ್ಟೇ. ಸ್ವಲ್ಪ ಮಾಡೋ ಕೆಲಸದಲ್ಲಿ ಫೋಕಸ್ ಇಟ್ಕೋ, ಅರ್ಥ ಆಯ್ತಾ? ಹೇಳದ್ ಏನು ಅರ್ಥ ಆಗಲ್ಲ, ಅಳು ಮಾತ್ರ ಬಂದ್ಬಿಡುತ್ತೆ. ಹೆಂಗ್ ಹೇಳ್ತಾಳೆ ನೋಡು, ಒಳ್ಳೆ ಅಳುಗುನಿ. ಆಯ್ತು, ಎಲ್ಲ ಅರ್ಥ ಆಯ್ತು. ನೋಡ್ತಾ ಇರು, ಈ ಮದ್ವೆ ಮುಗಿಯೋಷ್ಟೊತ್ತಿಗೆ ಎಲ್ಲ ಕೆಲ್ಸ ಕಲ್ತು ಮಾವನ ಹತ್ರ ಗುಡ್ ಗರ್ಲ್ ಅನ್ಸ್ಕೊಳ್ತೀನಿ. ಆಯ್ತು, ಹೋಗೋಗ್ ಮಲ್ಕೋ. ಕೇಳ್ಬೇಕಿತ್ತು, ಅಲ್ಲಿ ಕಾಲಿಡ್ವಿ ಇದ್ದಲ್ಲ, ಮೈಗೇನು ಏಟಾಗಿಲ್ಲ ತಾನೆ? ಸರಿ, ಹೋಗ್ ದಬಾಕ. ಗುಡ್ ನೈಟ್. ಗುಡ್ ನೈಟ್. ಸುಕನ್ಯಾ
ಇಷ್ಟೊತ್ತಲ್ಲಿ ಯಾಕೆ ಕಾಲ್ ಮಾಡ್ತಿದ್ದಾಳೆ? ಹಲೋ ಹಲೋ ಮಾಧವ. ಏನಾಯ್ತು ಸುಕನ್ಯಾ? ಹುಷಾರಿಲ್ವಾ? ತುಂಬಾ ಹುಷಾರಿಲ್ಲ ಮಾಧವ. ನನ್ಗೆ ಜ್ವರ ಜಾಸ್ತಿ ಆಗೋಗ್ಬಿಟ್ಟಿದೆ. ಸ್ವಲ್ಪ ಬರ್ತೀಯಾ? ಹಾಸ್ಪಿಟಲ್ಗೆ ಹೋಗೋಣ. ಈಗ ಸುಕನ್ಯಾ ಇರೋ ಸಿಚುವೇಶನ್ ಅಲ್ಲಿ ಅವಳು ಅವ್ರ ಅಪ್ಪ ಅಮ್ಮಂಗೂ ಕಾಲ್ ಮಾಡೋಕ್ಕಾಗಲ್ಲ. ಅವಳ ಗಂಡನೂ ಕೈ ಕೊಟ್ಟಿದ್ದಾನೆ. ಅವಳಿಗಾದ್ರೂ ನನ್ನ ಬಿಟ್ರೆ ಇನ್ಯಾರಿದ್ದಾರೆ? ಹಲೋ ಮಾಧವ. ಹಾ ಸುಕನ್ಯಾ, ನಾನೀಗಲೇ ಬರ್ತೀನಿ. ಸರಿಯಾಗಿ ಕೇಳಿಸ್ಕೊ. ಈಗ ತಾನೇ ಅರ್ಶನ ಶಾಸ್ತ್ರ ಆಗಿದೆ. ನಿನ್ನ ಮೈ ಹಸಿ ಇರುತ್ತೆ, ಗೊತ್ತಾಯ್ತಾ? ಕಲ್ಯಾಣ ಮಂಟಪಕ್ಕೆ ಹೋಗೋ ತನಕ ಮನೆಯಿಂದ ಆಚೆ ಕಾಲ್ ಇಡೋಂಗಿಲ್ಲ. ನಾನು ಆಚೆ ಹೋಗ್ಬಾರ್ದಲ್ವಾ? ಆದ್ರೆ ಸುಕನ್ಯನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಲೇಬೇಕು. ಅವಳ ಪಾಪ ಒಬ್ಳೇ ಇದ್ದಾಳೆ. ಇಲ್ಲ, ನಾನು ಹೋಗ್ತೀನಿ. ದೇವ್ರೆ, ನಾನಾಚೆ ಹೋಗೋದು ಅಪ್ಪಂಗೆ ಗೊತ್ತಾಗ್ದಿರೋ ಹಾಗೆ ನೋಡ್ಕೊಳಪ್ಪ. ಏಯ್, ಈಗ ನೈಟ್ ಲೋಡ್ ಎಲ್ಲ ಖಾಲಿ ಮಾಡಿಸಿ ಗಾಡಿ ಕಳಿಸು. ಒಂದು ನಿಮಿಷ, ನಾನು ಮಾಡ್ತೀನಿ. ಇದೇನಿದು? ಇವತ್ತಾನೇ ಅರ್ಶನ ಶಾಸ್ತ್ರ ಆಗಿದೆ. ಹಸಿ ಮೈಲಿ ಎಲ್ಲೂ ಹೊರಗಡೆ ಹೋಗೋ ಆಗಿಲ್ಲ. ಇವನ್ ನೋಡಿದ್ರೆ ಎಲ್ಲರೂ ಕಣ್ ತಪ್ಪಿಸಿ ಎಲ್ಲೋ ಹೋಗ್ತಾ ಇದ್ದಾನಲ್ಲ. ಇಷ್ಟೊತ್ತಲ್ಲಿ ಎಲ್ಲಿ ಹೋಗ್ತಾ ಇದ್ದಾನೆ? ಓ, ಹಳೆ ಪ್ರೇಯಸಿನ ಮೀಟ್ ಮಾಡೋಕಿರ್ಬೇಕು. ಒಳ್ಳೆ ಚಾನ್ಸು. ಅಣ್ಣ ಅಣ್ಣ, ಬೇಗ ಬಣ್ಣ. ಏನ್ ಚಂದ್ರು ಇಷ್ಟೊತ್ತಿನಲ್ಲಿ? ಏನ್ ವಿಷಯ? ಅಣ್ಣ, ಆ ಮಾಧವ ಇದನ್ನಲ್ಲ, ಅವನು ಎಲ್ಲೋ ಹೊರಗಡೆ ಹೋದ. ಅದು ಏನು ಕದ್ದು ಮುಚ್ಚಿ ಹೋದ, ಯಾರಿಗೂ ಗೊತ್ತಾಗ್ದಿರೋ ತರ. ಹೌದಾ? ಹಾಗಾದ್ರೆ ನನ್ನ ಅನುಮಾನ ನಿಜ ಆಯ್ತು. ಅವ್ನ್ ಗ್ಯಾರಂಟಿ ಆ ಹುಡ್ಗಿನ್ ಮೀಟ್ ಮಾಡಕ್ಕೆ ಹೋಗಿರ್ತಾನೆ. ಬೇಕಾದ್ರೆ ನೋಡಿ. ಆದ್ರೂ ಪಾಪ ನಂದ ಹೀಗಾಗ್ಬಾರ್ದಿತ್ತು. ಅವ್ರಿಗೆ ಇರೋ 3 ಜನ ಮಕ್ಳಲ್ಲಿ 2ನೇ ಅವನು 3ನೇ ಅವನು ಆಲ್ರೆಡಿ ದಾರಿ ತಪ್ಪ ಹೋಗಿದ್ದಾರೆ. ಕೊನೆ ಪಕ್ಷ ಇರೋ ಮೊದಲನೇ ಮಗ ಅವನಾದ್ರೂ ಒಳ್ಳೆ ಮಗ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವನು ಕಳ್ಳನ್ ಮಗನೇ ಅಂದಂಗ ಆಯ್ತು. ಅರ್ಶನ ಶಾಸ್ತ್ರ ಆದ್ಮೇಲೆ ಹಸಿ ಮೈ ಗಂಡು ಮನೆಯಿಂದ ಹೊರಗಡೆ ಹೋಗ್ಬಾರ್ದು ಅಂತಾರೆ. ಅಂಥದ್ರಲ್ಲಿ ಇವನು ಹೊರಗೆ ಹೋಗಿದ್ದಾನೆ ಅಂದ್ರೆ ಇಂದ್ರ ಹೇಳ್ದಂಗೆ ಇವನೇನೋ ಕಳ್ಳಾಟ ನಡೀತಾ ಇದೆ. ಅವನ ಹುಡುಗಿನ ಇಷ್ಟಪಟ್ಟಿರ್ಬೇಕು. ನಂದ ಮಾಡ್ತಿರೋ ಮದ್ವೆ ಒತ್ತಾಯದ ಮದ್ವೆ ಆಗಿರ್ಬೇಕು. ಹೌದಣ್ಣ, ನಮ್ಗೊಂದು ಒಳ್ಳೆ ಅವಕಾಶನ ಆ ದೇವರೇ ಸೃಷ್ಟಿ ಮಾಡಿಕೊಟ್ಟಿದ್ದಾನೆ. ಇನ್ ತಡ ಮಾಡೋದು ಬೇಡ. ಆ ಮಾಧ್ವ ಎಲ್ಲಿ ಹೋಗಿ ಏನ್ ಮಾಡ್ತಾನೆ ಅಂತ ನೋಡೋಣ. ರೆಡಿ ಚಂದ್ರು? ರೀ ನಾನು ಬರ್ತೀನ್ರಿ. ಕತ್ಲೆ ಆಗಿದೆ, ಇಲ್ಲೇ ಇರು ಮನೇಲಿ. ಬನ್ನಿ ರೀ. ಅಯ್ಯೋ, ಪರವಾಗಿಲ್ಲ. ಆದ್ರೂ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ, ದೇವ್ರೆ ಆದಷ್ಟು ಬೇಗ ಇವ್ರು ವಾಪಸ್ ಬಂದು ಒಂದೊಳ್ಳೆ ಸುದ್ದಿ ಕೊಡ್ಲಿಯಪ್ಪ. ಸುಕನ್ಯಾ, ಈಗ ಓಕೆನಾ? ಹಾ, ಡಾಕ್ಟರ್ ಕೊಟ್ಟಿದ್ ಮೆಡಿಸಿನ್ಸ್ ತಗೊಂಡ್ಮೇಲೆ ಇವಾಗ ಸ್ವಲ್ಪ ಬೆಟರ್ ಆಗ ಅನಿಸ್ತಿದೆ. ಅದು ಈ ಟೀಲಿ ಶುಂಠಿ ಎಲ್ಲ ಹಾಕಿ ಮಾಡಿದಾರಲ್ವಾ, ಗಂಟ್ಲಿಗೆ ತುಂಬಾ ಹಾಯಾಗಿ ಅನಿಸ್ತಿದೆ. ಅಲ್ಲ, ಆಚೆ ಕಡೆ ಯಾಕೆ ತಿನ್ನಕ್ ಹೋದೆ? ಪವಿತ್ರ ಅಕ್ಕನ್ ಕೇಳಿದಿದ್ರೆ ಮನೇಲಿ ಏನಾದ್ರೂ ಮಾಡ್ಕೊಟ್ಟಿರೋರಲ್ವಾ? ಹೀಗ್ ನೋಡು, ಜ್ವರ ಅನ್ಭವಿಸೋ ಹಾಗಾಯ್ತು. ಸದ್ಯ ನಿನ್ನ ಕ್ಲಿನಿಕ್ ಕರ್ಕೊಂಡು ಹೋಗಕ್ ನಾನಾದ್ರೂ ಇದ್ದೆ. ಯಾರು ಇರ್ಲಿಲ್ಲ ಅಂದಿದ್ರೆ ಏನ್ ಗತಿ? ಹೀಗ್ ನೋಡು, ಜ್ವರ ಬೇರೆ ಅಷ್ಟೊಂದಿತ್ತು. ಸ್ವಲ್ಪ ಹುಷಾರಾಗಿರ್ಬೇಕಲ್ವಾ? ನನಗಂತೂ ನೀನ್ ಕಾಲ್ ಮಾಡಿ ಜ್ವರ ಅಂತ ಹೇಳಿದಾಗ ಗಾಬರಿ ಆಗೋಯ್ತು. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
ಇನ್ನೊಂದ್ಸತಿ ಹೀಗೆಲ್ಲ ಮಾಡಬೇಡ ಆಯ್ತಾ? ಹುಷಾರಾಗಿರ್ಬೇಕು. ನಿನ್ನ ಆರೋಗ್ಯ ನೀನು ಚೆನ್ನಾಗಿ ನೋಡ್ಕೋಬೇಕು, ಗೊತ್ತಾಯ್ತಾ? ಸುಕನ್ಯಾ, ಏನ್ ಹಾಗೆ ನೋಡ್ತಿದ್ಯಾ? ಅರ್ಥ ಆಯ್ತಾ? ಮಾಧವ, ನಿನ್ನೊಂದು ಕೇಳಲಾ? ಕೇಳು. ನೀನ್ ಯಾಕೆ ಇನ್ನೂ ಮದ್ವೆ ಆಗಿಲ್ಲ? ಅದೇನಂದ್ರೆ ಸುಕನ್ಯಾ, ನಿನಗ್ ಮದ್ವೆ ಆಗಿದ್ದಿದ್ರೆ ಈ ತರ ಹೆಲ್ಪ್ ಮಾಡ್ತಿರ್ಲಿಲ್ಲ ಅಲ್ವಾ? ಮಧ್ಯರಾತ್ರಿಯಲ್ಲಿ ನನ್ಗೋಸ್ಕರ ಎದ್ದೋ ಬೆದ್ನೋ ಅಂತ ಓಡ್ ಬರ್ತಿರ್ಲಿಲ್ಲ ಅಲ್ವಾ? ಇದ್ರ ಅರ್ಥ ನೀನ್ ಇನ್ನು ನನ್ನ ನೆನ್ಪಲ್ಲೇ ಇದ್ಯಾ ಅಂತ. ಸುಕನ್ಯಾ, ಏನೇನೋ ಮಾತಾಡ್ತಿದ್ಯಾ ನೀನು? ನೋಡು ಮಾಧವ, ದಯವಿಟ್ಟು ನನ್ನ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡು. ನನ್ನ ಜೀವನ ಹಾಳಾಗೋಗಿರೋ ತರ ನಿನ್ ಜೀವನ ಆಗ್ಬಾರ್ದು. ನೀನು ಒಂದ್ ಮದ್ವೆ ಮಾಡ್ಕೊ, ಆಗ ನಂಗೆ ಖುಷಿ ಆಗತ್ತೆ. ನನ್ ಗಂಡ ನನಗ್ ಮೋಸ ಮಾಡಿರೋ ಟೈಮಲ್ಲಿ ನೀನ್ ನನಗ್ ಸಿಕ್ಕಿ ಇಷ್ಟೊಂದು ಹೆಲ್ಪ್ ಮಾಡ್ತಿದ್ಯಲ್ವಾ? ಇನ್ ಮುಂದೆ ನನ್ನ ಜೀವನ ನಾನು ನೋಡ್ಕೊಳ್ತೀನಿ. ಪ್ಲೀಸ್ ಮಾಧವ, ನನ್ ಮಾತು ಕೇಳು, ನನ್ ಮರ್ತ್ಬೇಡು ಮಾಧವ. ಸುಕನ್ಯಾ, ಯಾಕೆ ಏನೇನೋ ಮಾತಾಡ್ತಿದ್ಯಾ ನೀನು? ಜ್ವರ ಬಂದಿದೆ ನಿಂಗೆ, ರೆಸ್ಟ್ ಮಾಡಬೇಕು. ಬೇಗ ಟೀ ಕುಡಿ, ಹೊರಡೋಣ. ಅಣ್ಣ, ಕನ್ಫರ್ಮ್ ಶಿವಳೆ ಮಾಧವನ ಹಳೆ ಪ್ರೇಯಸಿ. ಹಳೆ ಪ್ರೇಯಸಿಗೋಸ್ಕರ ಮನೆಯಲ್ಲಿ ಎಲ್ಲರೂ ಕಣ್ತೆಪ್ಸಿ ಹಸಿ ಮೇಲೆ ಆಚೆ ಬಂದಿದ್ದಾನೆ. ಇವನು ಮದುವೆ ಗೊತ್ತಾಗಿರೋ ಟೈಮಲ್ಲಿ ಕರೆಕ್ಟಾಗಿ ಆ ಹುಡುಗಿ ಎಂಟ್ರಿ ಕೊಟ್ಟಿದ್ದಾಳೆ. ಇದು ನಮಗೆ ಒಳ್ಳೆ ಅವಕಾಶ ಚಂದ್ರು. ಹೌದು ಅಣ್ಣ, ನಾವು ಈ ಅವಕಾಶನ ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ಆ ನಂದನ್ ನಾವು ಹೊಸ್ಕಾಕ್ಬಿಡ್ಬಹುದು. ಅಂತೂ ಇಂತೂ ಈ ಮಾಧವನ ಮದುವೆ ನಿಲ್ಸಕ್ಕೆ ಒಳ್ಳೆ ಅಸ್ತ್ರ ಸಿಕ್ತು. ಆ ಅಸ್ತ್ರದ ಹೆಸರೇ ಸುಕನ್ಯಾ. ಚೋರರಿಗೊಂದು ಕಾಲ, ಶೂರರಿಗೊಂದು ಕಾಲ. ಒಬ್ಬ ಕುಡ್ದು ತೂರಾಡ್ದ, ಇನ್ನೊಬ್ಬ ಈಗ ಅವನ ಮದುವೆ ಮಾಡ್ಕೊಂಡು ಬಂದಿದ್ದಾನೆ. ಈಗ ಇಬ್ರು ಗೆರೆ ದಾಟಾಯ್ತಲ್ಲ. ಈಗ ಉಳಿದಿರೋದು ಇವನೊಬ್ನು. ಇವನು ಗೆರೆ ಒಳಗಿದಾನೋ ಹೊರಗಡೆ ಇದ್ದಾನೋ ಯಾರು ಗೊತ್ತು? ರೀ, ಯಾಕ್ರಿ, ಏನಾಯ್ತು? ನಿಜ, ಸ್ವಲ್ಪ ನೀರು ಕೊಡ. ಯಾಕ್ರಿ, ಏನಾದ್ರೂ ಕೆಟ್ಟ ಕನ್ಸ್ ಬಿತ್ತಾ? ಕೆಟ್ಟ ನೆನಪುಗಳು ಕನ್ಸಾಗ ಕಾಡ್ತಾ ಇದೆ ಗಿರ್ಜಾ. ಅಂದ್ರೆ ಗಿರ್ಜಾ, ಮಾಧವನ್ ಮದ್ವೆ ನಾವು ಅನ್ಕೊಂಡಂಗ ಆಗತ್ತಲ್ವಾ? ಯಾವ್ದು ತಪ್ಪ ಆಗಲ್ಲ ತಾನೆ? ಯಾಕ್ರಿ, ಯಾಕೆ ಏನೇನೋ ಯೋಚನೆ ಮಾಡ್ತಿದ್ದೀರಾ? ಎಲ್ಲ ಸರಿಯಾಗಿ ನಡೀತಿದೆಯಲ್ಲ, ಮದುವೆನೂ ಚೆನ್ನಾಗೇ ಆಗತ್ತೆ. ಏನಾಗಿದೆ ನಿಮ್ಗೆ? ಗಿರ್ಜಾ, ನನ್ನ ಉಳಿದ 2 ಗಂಡು ಮಕ್ಕಳು ಮದುವೆ ನನ್ನ ಕೈ ಮೀರಿ ನಡೀತು. ಊರ್ನವರು ಏನೇನೋ ಮಾತಾಡಿದ್ರು, ನನಗೆ ತುಂಬಾ ನೋವಾಯ್ತು ಗಿರ್ಜಾ. ಆದ್ರೆ ಮಾಧವನ್ ಮದುವೆ ನಾವ್ ಅನ್ಕೊಂಡಂಗೆ ಆಗತ್ತಲ್ವಾ? ನನ್ನ ಆಸೆ ಪ್ರಕಾರನೇ ನಡೆಯುತ್ತಲ್ವಾ ಗಿರ್ಜಾ? ಒಂದ್ ವೇಳೆ ಹಾಗಾಗ್ತಾ ಇದ್ರೆ ನನ್ನ ಜೀವಂತವಾಗಿ... ಅಯ್ಯೋ ದೇವ್ರೆ, ಎಂತ ಮಾತು ಅಂತ ಆಡ್ತಿದ್ದೀರಾ ರೀ? ಅಲ್ಲ ರೀ, ಈಗ ಏನಾಯ್ತು ಅಂತ ಹೀಗೆಲ್ಲ ಯೋಚನೆ ಮಾಡ್ತಿದ್ದೀರಾ ಹೇಳಿ? ಇನ್ 2 ದಿನ ಸೊಸೆ ನಮ್ ಮನೇಲೇ ಇರ್ತಾಳಲ್ಲ ರೀ. ನೀವೇನು ಯೋಚನೆ ಮಾಡ್ಬೇಡಿ, ದೇವ್ರ ತಗಿಯಿಂದ ಎಲ್ಲ ಒಳ್ಳೇದೇ ಆಗತ್ತೆ. ನೀವು ಆರಾಮಾಗಿ ಮಲ್ಕೊಳ್ರಿ. ನಾನು ಮಲ್ಕೋತೀನಿ, ನೀ ಮಲ್ಕೋ. ಅಲ್ಲ ರೀ, ಮಲ್ಕೋ ಅನ್ನಲ್ಲ. ರೀ, ಏನಾಯ್ತ್ರಿ?
ರೀ ಎಲ್ಲಿಗೆ ಹೋಗ್ತಿದ್ದೀರಾ? ನಾನು ಅಷ್ಟು ಹೇಳಿದ್ರೆ ನಮ್ಗೆ ಇನ್ನೂ ಸಮಾಧಾನ ಇಲ್ವಾ? ಹಾಗೆಲ್ಲ ಗಿರ್ಜಾ, ಯಾಕೋ ಒಂಥರ ತಳಮಳ ಆಗ್ತಾ ಇದೆ. ಅವನು ಒಂದ್ಸಲ ನೋಡಿದ್ರೆ ಸಮಾಧಾನ ಆಗೋಗುತ್ತೆ. ಅವ್ನು ನನ್ನ ಶಕ್ತಿ, ನನ್ನ ಧೈರ್ಯ ಗಿರ್ಜಾ. ಒಂದ್ ನಿಮಿಷ ಅಯ್ಯೋ ರೀ, ನೀವೀಗ ಅಲ್ಲಿ ಹೋದ್ರೆ ಅವ್ನ್ಗೆ ಎಚ್ಚರ ಆಗ್ಬಿಡುತ್ತೆ ರೀ. ಗಿರ್ಜಾ, ನಾನು ಹೋಗ ಅವ್ನು ಎಪ್ಸಲ್ಲ, ಸುಮ್ಮನೆ ಈಗ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಏನ್ರಿ ಹೇಳ್ತಿದ್ದೀರಾ? ಅಥವಾ ಎಷ್ಟು ಸೂಕ್ಷ್ಮ ಅಂತ ನಿಮ್ಗೆ ಗೊತ್ತು ತಾನೆ. ಪಾಪ ರೀ, ಮದುಮಗ ಅವನು ಬೆಳಗಿಂದ ಶಾಸ್ತ್ರ ಅದು ಇದು ಅಂತ ಸುಸ್ತಾಗಿರ್ತಾನೆ. ಕಾಲಕ್ಕೆ ಬೇರೆ ಏಟ್ ಮಾಡ್ಕೊಂಡಿದ್ದಾನೆ. ನೀವೀಗ ಅಲ್ಲಿ ಹೋದ್ರೆ ಅವ್ನ್ಗೆ ಎಚ್ಚರ ಆಗ್ಬಿಡತ್ತೆ ರೀ. ಇಲ್ಲಿ ನೋಡಿ, ನಿಮ್ ಕಳವಳ ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗತ್ತೆ. ಆದ್ರೆ ಇಷ್ಟೊತ್ನಲ್ಲಿ ನೀವಲ್ಲಿ ಹೋಗಿ ಅವ್ನ ಮುಂದೆ ಕೂತ್ರೆ ಅವನ್ಗೆ ಅಪ್ಪ ಯಾಕೆ ಇಷ್ಟು ಆತಂಕದಲ್ಲಿದ್ದಾರೆ ಅಂತ ಅವನ ಕಳವಳ ಆಗ್ಬಿಡತ್ತೆ ರೀ. ಅದು ಅಲ್ಲದೆ ನಾಳೆ ವರಪೂಜೆ ಇದೆ. ಅವನು ಇವಾಗ ನಿದ್ದೆಗೆಟ್ರೆ ಅವ್ನು ಹೇಗ್ ಲವಲವಿಕೆಯಿಂದ ಇರಕ್ಕಾಗತ್ತೆ ಹೇಳಿ? ಇಲ್ಲಿ ನೋಡಿ, ನಿಮ್ಗೂ ಅವನ್ಗೂ ಇಬ್ಬರಿಗೂ ಚೆನ್ನಾಗಿ ನಿದ್ದೆ ಬೇಕು. ಬನ್ರಿ, ದಯವಿಟ್ಟು ಬಂದ್ ಮಲ್ಕೊಳ್ಳಿ. ಹೌದು ಗಿರಿಜಾ, ಮಧುಮಗ ಅವನು ಲವಲವಿಕೆಯಿಂದ ಓಡಾಡ್ತಾ ಇರ್ಬೇಕು. ಅಯ್ಯೋ, ನಾನೆಂತ ದಡ್ಡ ನೋಡು. ಯಾರೋ ಕೆಲ್ಸಕ್ಕೆ ಬಾರದೇ ಇರೋರು ಏನೋ ಹೇಳಿದ್ರು ಅಂತ ಅದನ್ನ ತಲೆ ತಗೊಂಡು ನಿದ್ದೆಗೆ ಇಟ್ಕೊಂಡು ಇಲ್ಲಿ ನಿಂತಿದ್ದೀನಿ. ಮಾಧವ ನನ್ನ ಮಗ, ದೇವರೇ ಬಂದು ಕೆಟ್ಟದ್ ಮಾಡು ಅಂದ್ರು ಅವನ್ ಮಾಡೋನಲ್ಲ ಗಿರ್ಜಾ. ಆದ್ರೆ ನನ್ನ ಆತಂಕ ಏನು ಗೊತ್ತಾ? ಯಾವ್ದಾರು ಕೆಟ್ಟ ಗ್ರಹ ಅವನ್ ದಾರಿಗೆ ಅಡ್ಡ ಬಂದು ದಾರಿ ತಪ್ಪಿಸ್ಬಿಟ್ರೆ ಅಂತ.